ಧರ್ಮಸ್ಥಳದ ಪರವಾಗಿ ನಿಂತಿದ್ದಾರೆ ರಾಜ್ಯದ ಮಠಾಧೀಶರು ಸಾಧು ಸಂತರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಮನವಿ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡಿದ್ದಾರೆ ವಿವಿಧ ಮಠಗಳ ಸ್ವಾಮೀಜಿಗಳು ವಚನಾನಂದ ಶ್ರೀ ನೇತೃತ್ವದಲ್ಲಿ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿ ಮಾಡಿದೆ ಸೆಪ್ಟೆಂಬರ್ 10ರಂದು ಸಾಧು ಸಂತರಿಂದ ಧರ್ಮಸ್ಥಳ ಚಲೋ ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಈಗಾಗಲೇ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಸನಾತನ ಸಂತರ ನಿಯೋಗ ಧರ್ಮಸ್ಥಳ ಚಲೋ ಬಗ್ಗೆ ಜೈನ ಮುನಿ ಗುಣಧರ ನಂದಿ ಶ್ರೀ ಮಾತನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ನಿಲುವೇನು ಏನು ಆಗ್ರಹಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಮಾತಾಡಿದ್ದಾರೆ ಇದರ ಹೊರತಾಗಿ ಇವತ್ತು ಈಗಾಗಲೇ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ಹಲವು ಮಠಗಳ ಸ್ವಾಮೀಜಿಗಳು ದೆಹಲಿಗೆ ತೆರಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಈ ಧರ್ಮಸ್ಥಳದ ಮೇಲೆ ನಡೆಸಿದಂಥ ಅಪಪ್ರಚಾರ ಅದರ ವಿರುದ್ಧ ನಡೆದಿರುವಂಥ ಷಡ್ಯಂತ್ರ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಬಯಲಾಗಬೇಕು ಅಂದರೆ ಅದು ಎನ್ಐಎಯಿಂದ ತನಿಖೆ ಆಗಬೇಕು ಅನ್ನುವಂಥ ಮನವಿ ಮಾಡಿದ್ದಾರೆ ಇದಕ್ಕೆ ಅಮಿತ್ ಶಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋದು ಮಾಹಿತಿ ಸದ್ಯ SIT ವಿಚಾರಣೆ ಆಗ್ತಾ ಇದೆ ರಾಜ್ಯ ಸರ್ಕಾರ SIT ರಚನೆ ಮಾಡಿರೋದ್ರಿಂದ ಅದರ ವರದಿ ಏನು ಬರುತ್ತೆ ನೋಡಿಕೊಂಡು ಯಾವಾಗ ಈ ಪ್ರಕರಣದಲ್ಲಿ ನಾವು ಮುಂದಾಳತ್ವ ವಹಿಸಬೇಕು ಅಥವಾ NIAಗೆ ನೀಡೋ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ನಾವು ಧರ್ಮಸ್ಥಳದ ಪರನೇ ಇದ್ದೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರಂತೆ ಹತ್ತನೇ ತಾರೀಕ ನಾವೆಲ್ಲ ಸಾಧು ಸಂತರ ಮಹಾತ್ಮಗಳ ಇದ್ದಂತ ಧರ್ಮಸ್ಥಳ ನಾವು ಹೋಗ್ತಾ ಇದ್ದಾವ ಆ ಧರ್ಮಸ್ಥಳದಲ್ಲಿ ಹೋಗಿ ಶಿವನ ಮಹಾ ಅರ್ಚನಾ ಮಾಡಿ ಇದೇನು ವಾತಾವರಣ ಆಗಿದೆ ಇದೇನು ವಾತಾವರಣ ಕೆಟ್ಟಿದೆ ಅದಕ್ಕೊಂದು ವಿಘ್ನ ಇದೆ ಆ ವಿಘ್ನ ದೂರ ಆಗಲಿ ಸಂಕಟ ವಿಮೋಚನೆ ಆಗಲಿ ಮಹಾ ಆರತಿ ಮಹಾ ಅಭಿಷೇಕ 10ನೇ ತಾರೀಕು ಅನೇಕ ಸಂತರಿಂದ ಮಾಡಿ ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ಒಂದು ಆಶೀರ್ವಾದ ನೀಡುವಂತ ಒಂದು ಮಹಾನ ಪಾದಯಾತ್ರೆ ಧರ್ಮಯಾತ್ರೆ 10ನೇ ತಾರೀಕು ಹಮ್ಮಿಕೊಂಡವು ಪ್ರತಿಯೊಂದು ತಾಲೂಕಾದಿಂದ ಅನೇಕ ಸಾಧು ಸಂತರ ಮಹಾತ್ಮಗಳ ಶ್ರಾವಕರೆಲ್ಲ ಸಾಧು ಸಂತ ಮಹಾತ್ಮಗಳು ಹೋಗಿ ಮಹಾ ಆರತಿ ಮಹಾಪೂಜೆ ಮತ್ತು ಮಹಾ ಆಶೀರ್ವಾದ ನೀಡುವಂತ ಒಂದು ನಮ್ಮದ ಪ್ಲಾನಿಂಗ್ ಆಗಿದೆ ಈ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗಿದೆ ಮತ್ತು ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತೇವೆ ಇದ್ದಂತ ಈ ಸಂಕಷ್ಟ ಬೇಗನೆ ಮುಕ್ತಾಯ ಆಗ್ಲ್ಯಾ ಬೇಗನೆ ಒಳ್ಳೆ ಆಗ್ಲ್ಯಾ ಧಾರ್ಮಿಕ ವಾತಾವರಣ ಶಾಂತಿ ವಾತಾವರಣ ನಮ್ಮ ರಾಜ್ಯದಲ್ಲಿ ನಮ್ಮ ಇದ್ದಂತ ಕರ್ನಾಟಕದಲ್ಲಿ ಬರಲಿ ಅಂತೇಳಿ ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತೇನೆ ಬರುವಂತ ಇದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಣಧರ ನಂದಿ ಶ್ರೀ ಜೈನ ಮುನಿಗಳು ಪ್ರತಿಕ್ರಿಯಿಸಿದಂಥ ರೀತಿ ಒಂದು ಪಾದಯಾತ್ರೆಗೆ ನಾವೆಲ್ಲ ಅಣಿಯಾಗಿದ್ದೀವಿ ಮತ್ತು ಆಗ್ರಹಿಸ್ತೀವಿ ನಮ್ಮ ಆಗ್ರಹ ಇದೆ ಈ ಪ್ರಕರಣದಲ್ಲಿ ಏನೇನೆಲ್ಲ ಅಪಪ್ರಚಾರಗಳು ಷಡ್ಯಂತ್ರಗಳು ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿದ್ದಾರೆ ಇದರ ಹಿಂದೆ ಎಲ್ಲ ಬಣ್ಣ ಬಯಲಾಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ